ಪ್ರೀತಿಯ 9ನೇ ತರಗತಿ ಮಕ್ಕಳೇ, ಇವತ್ತು ನಾವು ಪಾಠ ಸಂಖ್ಯೆ 4 ಪಾಠದ ಹೆಸರು ಅನುಶಾಸನ್ ಈ ಶಾಸನ್ ಹೈ. ಈ ಒಂದು ಪಾಠವನ್ನು ನೋಡೋಣ ಮಕ್ಕಳೇ. ಎಲ್ಲರೂ ಕೂಡ ಪುಸ್ತಕವನ್ನು ತೆಗೆದು ಪಾಠ ಸಂಖ್ಯೆ 4 ಅನುಶಾಸನ್ ಈ ಅನುಶಾಸನ್ ಹೈ ಅನ್ನೋ ಪಾಠದ ಡಾಕ್ಟರ್ ರಮೇಶ್ ಮಿಲನ್ ಬರೆದಿರುವಂಥ ಪಾಠವನ್ನು ನೋಡ್ಕೊಳ್ಳಿ. ಈಗ ಇವತ್ತು ಈ ಪಾಠವನ್ನು ನಾವು ನೋಡೋಣ ಮಕ್ಕಳೇ. ಮೊದಲಿಗೆ ಇಲ್ಲಿ ಪಾಠ ಸಂಖ್ಯೆ 4 ಅನುಶಾಸನ್. अनुशासन ही शासन है. डॉक्टर रमेश मिलन रमेश मिलन ಇಲ್ಲಿ ಗಮನಿಸಬೇಕಾಗಿರೋದು ಲಾಲ್. ನೆಕ್ಸ್ಟ್ ಹರಿ. ನೆಕ್ಸ್ಟ್ ಪೀಲಿ. ಈ ಮೂರು ಗಮನಿಸಬೇಕು. ಮೊದಲಿಗೆ ನಾವು ಒಂದು ಲೇಖಕರ ಪರಿಚಯವನ್ನು ನೋಡೋಣ. ಮೊದಲನೇದಾಗಿ ಡಾಕ್ಟರ್ रमेश मिलन हिंदी के सुप्रसिद्ध बाल साहित्यकार है. उनको जन्म 7 जुलाई 1946 को ग्राम मछड़ जिला बुलंदशहर उत्तर प्रदेश में हुआ. उन्होंने हिंदी एवं राजनीति शास्त्रों में MA किया है. उनकी हास्य, व्यंग्य, नाटिका बात इतनी सी है कि दूरदर्शन में धारावाहिक के रूप में प्रसारण हुआ है. उनका कविता संग्रह सोने की मछली NCERT द्वारा पुरस्कृत है. उनकी अन्य प्रमुख रचनाएं हैं मेहनत की महक, छिड़काते पंख कहानियां, सरस गीता, विज्ञान के गीता, एक चमन के फूल उपन्यास आदि. प्रस्तुत कविता अनेक कविता संग्रह कोकिला कंठ सोनाने गीत से लिया गया है. ವಿದ್ಯಾರ್ಥಿಗಳೇ, ನಾವು ಈ ಒಂದು ಪಾಠದಲ್ಲಿ ಗಮನಿಸಬೇಕಾಗಿರೋದು ಅಥವಾ ಈ ಲೇಖಕರಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ರಮೇಶ್ ಮಿಲನ್ ಇವರ ಜನ್ಮ ಕಬ್ ಹುವಾ और कहाँ हुआ. कब ಅಂದ್ರೆ 7
जुलाई 1946 1946ರಲ್ಲಿ ಇವರು ಜನನ. ಕಹಾ ಅಂತ ಹೇಳ್ತಿದ್ದಾಗ ಗ್ರಾಮ ಮಚೆಡ್ ಜಿಲ್ಲಾ बुलंदर शाह उत्तर प्रदेश में हुआ था. ಇದನ್ನ ನಾವು ಅವರ ಕಹಾ ಅಂತೇಳಿ ಕೇಳಿದಾಗ ಇದನ್ನ ನೆನಪಲ್ಲಿಟ್ಕೋಬೇಕು ಮತ್ತೆ ಬರಿಬೇಕು. ನಂತರ ಹಿಂದಿ ರಾಜನೀತಿ ಶಾಸ್ತ್ರ, ಹಿಂದಿ ಭಾಷೆಯನ್ನ ಒಂದು ರಾಜ್ಯ ಭಾಷೆಯಾಗಿ, ಜೊತೆಗೆ MA ಅವರ ಶಿಕ್ಷಣ MA ಅನ್ನು ಮುಗಿಸಿ ಅವರು ನಂತರ NCERT ದ್ವಾರ ಪುರಸ್ಕಾರವನ್ನು ತಗೊಂಡು, ಹಾಗೆಯೇ ಹಾಸ್ಯ ಮತ್ತು ವ್ಯಂಗ್ಯ ಇಲ್ಲದರ ಕೈಗಳು ಹಾಸ್ಯ ಮತ್ತು ವ್ಯಂಗ್ಯದ ರಚನೆಗಳನ್ನು ಬರಿತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಪ್ರಮುಖ रचनाएं हैं मेहनत की महक, चिड़काते पंख. ಇವು ರಚನಾ ಅವೆರಡವು ರಮೇಶ್ ಮಿಲಂಚಿಯವರ ಪ್ರಮುಖ ರಚನೆಗಳು. ಕಹಾನಿ सरस गीता विज्ञान के गीता, एक चमन के फूल ಇವಿಷ್ಟು ಅವರ ಕಹಾನಿಗಳು. ಉಪನ್ಯಾಸ ಪ್ರಸ್ತುತ कविता उनके कविता संग्रह कोकिला कंठ सलोना गीत से लिया गया है. इदिಷ್ಟು ಡಾಕ್ಟರ್ ರಮೇಶ್ ಮಿಲನ್ ಅವರ ಕವಿ ಪರಿಚಯದಲ್ಲಿ ಬರುವಂತಹ ಮುಖ್ಯ ಅಂಶಗಳಾಗಿರ್ತವೆ. ಈಗ ನಾವು ಕವಿಯ ಒಂದು ಆಶಯ ನೋಡೋಣ. लाल हर भलती हे ट्रैफिक के संकेत, चलो चलो हरी पर, रुको लाल पर, पील करे सचेत. सड़क पर ज़ीब्रा क्रॉसिंग पर इस पद्य के द्वारा विद्यार्थियों को सड़क पर करते समय ध्यान रखने की बातें सिखाई जा सकती है. ಮಕ್ಕಳೇ, ಇದು ರಸ್ತೆ ಒಳಗಡೆ ಸಡಕ್ ಅಂದ್ರೇನು, ನಾವು ರಸ್ತೆ ಅಂತೇಳಿ ಕರಿತೀವಿ. ಇದು ಸಿಗ್ನಲ್, ಲಾಲ್ ಹರಿ ಪೀಲಿ. ಸಿಗ್ನಲ್ ಲಾಲ್ ಹರಿ ಪೀಲಿ, ಕೆಂಪು ಹಳದಿ ಹಸಿರು, ಈ ಮೂರು ಬಣ್ಣಗಳನ್ನ ನಾವು ರಸ್ತೆ ನಿಯಮಗಳಲ್ಲಿ ಬಳಸ್ತೀವಿ. ಜೊತೆಗೆ ಜೀಬ್ರಾ ಕ್ರಾಸ್ ಅಂತೇಳಿ ಇವನ್ನ ನಾವು ಕರಿತೇವೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಇವತ್ತಿನ ರಸ್ತೆ ನಿಯಮವನ್ನು ಪಾಲನೆಯನ್ನು ಹೇಗೆ ಮಾಡಬೇಕು, ರಸ್ತೆ ನಿಯಮವನ್ನು ಪಾಲನೆ ಮಾಡದಿದ್ರೆ ಏನಾಗುತ್ತೆ, ಇವೆರಡನ್ನ ಇಲ್ಲಿ ಡಾಕ್ಟರ್ ರಮೇಶ್ ಮಿಲನ್ ಅವರು ಈ ಒಂದು ಪಾಠದಲ್ಲಿ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಸಡಕ್ ರಸ್ತೆ ಅಂದರೆ ಇಲ್ಲೆಲ್ಲ ವಾಹನಗಳು, ಕಾರುಗಳು, ಬೈಕ್ಗಳು, ಲಾರಿಗಳು, ಬಸ್ಗಳು, ದನಗಳು, ಜನಗಳು ಎಲ್ಲ ಓಡಾಡ್ತಿರ್ತಾರೆ. ಆದರೆ ಇಲ್ಲಿ ನಾವು ಹೋಗ್ಬೇಕಾದ್ರೆ, ಚಲಿಸ್ತಾ ಇರ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು, ಬೈಕ್ನ ಯಾವ ರೀತಿ ಹೋಗ್ಬೇಕು, ಕಾರ್ನ ಯಾವ ರೀತಿ ಹೋಗ್ಬೇಕು ಅಂತೇಳಿ ತಲೆಗೆ ಹೆಲ್ಮೆಟನ್ನು ಹಾಕೋಬೇಕು, ಕಾರ್ನ ಸೀಟ್ ಬೆಲ್ಟ್ ಹಾಕೋಬೇಕು, ಲಿಮಿಟೆಡ್ ಸ್ಪೀಡಲ್ಲಿ ಹೋಗ್ಬೇಕು. ಅಲ್ಲೆಲ್ಲ ಪಕ್ಕದ ರಸ್ತೆ ಪಕ್ಕದಲ್ಲಿ ಬೋರ್ಡ್ ಹಾಕಿದ್ದು ಶಾಲೆ ಇದೆ, ಅಲ್ಲಿ ನಿಧಾನಕ್ಕೆ ಸ್ಪೀಡ್ ಲಿಮಿಟಲ್ಲಿ ಹೋಗ್ಬೇಕು. ಅಲ್ಲಿ ಹಾಸ್ಪಿಟ್ಲ್ ಇದೆ, ಅಲ್ಲಿ ಶಬ್ದವನ್ನು ಮಾಡಬಾರ್ದು. ಅಲ್ಲಿ ಹಂಪ್ಸ್ ಇದೆ, ನಿಧಾನಕ್ಕೆ ಹೋಗಬೇಕು. ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇದೆ, ಅಲ್ಲಿ ಸ್ಪೀಡು ಕಡಿಮೆ ಆಗಬೇಕು. ಹೀಗೆ ರಸ್ತೆ ನಿಯಮಗಳನ್ನು ನಾವು ಪಾಲನೆ ಮಾಡಿದ್ದೆ ಆದರೆ ನಮ್ಮ ಜೀವನ ಉಳಿಯುತ್ತೆ ಅನ್ನೋದಕ್ಕೆ ಈ ಪಾಠವನ್ನು ಇಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ವಿದ್ಯಾರ್ಥಿಗೂ ಸಡಕ್ ಪರ್, ಇವತ್ತಿನ ವಿದ್ಯಾರ್ಥಿಗಳಿಗೆ
ರಸ್ತೆ ನಿಯಮವನ್ನು ಕಡ್ಡಾಯವಾಗಿ ತಿಳ್ಕೋಬೇಕು ಅನ್ನೋದಕ್ಕೆ ಧ್ಯಾನ್ ರಖೆ ಅವರು ಮತ್ತೊಮ್ಮೆ ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಇಲ್ಲಿ ಸಿಕ್ಕಾ ಜಾ ಸಕ್ತಿ ಹೇ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾದರೆ ನಾವು ನೋಡೋಣ ಪಾಠವನ್ನು. देखिए क्या किताब देखिए. चलती बस में चढ़ो नहीं और कभी मत कूदो. चलती बस में चढ़ो नहीं तुम और कभी मत कूदो. कभी सड़क पर जाकर बच्चों नहीं खेलने लगाना. कभी सड़क पर जाकर बच्चों नहीं खेलने लगाना. साइकिल पर हो या हो पैदल कभी ना बिडम चलाना. साइकिल पर हो या हो पैदल कभी ना बिडम चलना. ना जाने क्यों हेलमेट बिना समझदारी ये चलते. ना जाने क्यों हेलमेट बिना समझदारी ये चलते. सिर तो आखिर अपना ही है इतना नहीं समझाते. सिर तो हकीर अपना ही है इतना नहीं समझाते. घर पर जो हाथ ना दो उनको घम की स्वागत. घर पर जो हाथ भांट ना दो उनको घम की स्वागत. दुर्घटना हो जाए सड़क पर कभी ना हांके चुराओ. दुर्घटना हो जाए सड़क पर कभी ना हांक चुराओ. खारो मदद घायल की फैरना अस्पताल पहुंचाओ. जीवन ऐ अनमोल कोई ना होने पाए अनाथ. जीवन है अनमोल कोई ना होने पाए अनमोल. जगह जगह पर चौराहों पर जो सकेत दिया है. जगह जगह पर चौराहों पर जो सकेत दिए हैं उनका पालन करने वाले सबके प्रिय रहे हैं. उनका पालन करने वाले सबके प्रिय पर रहे हैं. जीवो और जीने दो का वे पाल रहे सिद्धांत. जीवो और जीने दो का वे पाल रहे सिद्धांत. चलती बस में चढ़ा नहीं तुम और कभी मत कूदो. कभी सड़क पर जाकर बच्चों नहीं खेलने लगाना. साइकिल पर हो या हो पैदल कभी ना बिडम चलना. मन जानो क्यों हेलमेट बिना समझदार ये चलते. सिर तो फकीर अपना ही है इतना नहीं समझाते. घर पर चाहते फांटना तो उनको घम की स्वागत. दुर्घटना हो जाए सड़क पर कभी ना हांक चुराओ. खारो मदद घायल की फैरना अस्पताल पहुंचाओ. जीवन है अनमोल कोई ना होने पाए अनाथ. जगह जगह पर चौराहों पर जो संकेत दिए हैं उनका पालन करने वाले सबके प्रिय रहे हैं. जीवो और जीने दो का वे पाल रहे सिद्धांत. ವಿದ್ಯಾರ್ಥಿಗಳೇ, ಇದು ಈ ಪಾಠದ ಒಂದು ಅರ್ಥ ನೋಡ್ತಾ ಹೋಗೋಣ. ನಾವೀಗ ಈ ಪಾಠದ ಒಂದು ಹಿಂದಿಯ ಸಾರಾಂಶವನ್ನು ನೋಡೋಣ. इस पाठ के द्वारा छात्रों को सड़क पर करने समय ध्यान रखने की बातें सिखाई जा सकती है. कवि कहते हैं कि चलती बस में कभी नहीं चढ़ना और कूदना चाहिए. बच्चे सड़क पर जाकर मत खेलना. साइकिल पर वो पैदल में जाते समय
अंधपुंद कभी ना चलना। आज की दिनों में समझदार लोगों भी हेलमेट के बिना चलते हैं। यहाँ कवि प्रश्न कर रहे हैं कि सिर तो हकीर अपना ही है ना, इतना भी नहीं समझाते क्यों। घर में अपना की राह देखने वालों को कभी दुख नहीं पहुंचाना। लोगों को यहाँ समझ रहा है, यदि सड़क पर दुर्घटना हो जाए तो कभी ना आंखें चुराओ, बदले में उनको या घायल की सहायता करो और तुरंत अस्पताल पहुंचाने की व्यवस्था करो, क्योंकि जीवन अनमोल है, कोई भी अनाथ ना हो जाए। जहां 4 रास्ते मिलते हैं, चौराहों पर संकेत दिए हैं, उनका पालन करना अत्यंत आवश्यक है। यहाँ सबके लिए सुरक्षित भी है। जियो और जीने दो, यहाँ सिद्धांत हम पालन करना अत्यंत आवश्यक भी है। पालन करना अत्यंत आवश्यक भी है। छात्र, यहाँ अनुशासन ही अनुशासन पाठ में आशय हिंदी में पढ़ती हो। ಮಕ್ಕಳೇ, ಇದಿಷ್ಟು ಹಿಂದಿಯ ಒಂದು ಸಾರಾಂಶ ಆಗಿರುತ್ತೆ. ನಾವೀಗ ಅದರ ಒಂದು ಕನ್ನಡ ಸಾರಾಂಶವನ್ನು ನೋಡ್ತಾ ಹೋಗೋಣ. ಲೇಖಕರು ಹೇಳ್ತಾರೆ, ಚಲಿಸುತ್ತಿರುವ ಬಸ್ಸನ್ನು ನೀವು ಎಂದಿಗೂ ಹತ್ತಬೇಡಿ. ಚಲ್ತಿ 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 ಅಂದರೆ ಹೋಗುತ್ತಿರುವಂಥ ಬಸ್. ಈಗ ಯಾವುದೋ ರಸ್ತೆಯಲ್ಲಿ ಬಸ್ಸು ಹೊರಟು ನಿಂತಿರುತ್ತೆ ಅಥವಾ ಹೋಗ್ತಾ ಇರುತ್ತೆ, ನಾವು ಅವಾಗ ಏನು ಮಾಡ್ತೀವಿ, ಹಿಂದಿನಿಂದ ಭಾಳ ಸ್ಪೀಡಾಗಿ ಓಡಿ ಬಂದುಬಿಟ್ಟು ಅದನ್ನು ಹತ್ತಬೇಕು. ಹಾಗೆ ಹತ್ತಬಾರ್ದು. ಯಾಕೆ ಹತ್ತಬಾರ್ದು ಅಂತ ಹೇಳಿದ್ರೆ, ಹತ್ತಬಾರ್ದು ಮತ್ತು ಯಾವಾಗಲೂ ಕೂಡ ಹೋಗ್ತಿರುವಂಥ ಬಸ್ಸನ್ನು ಡೋರ್ ತೆಗೆದು ಲಬಕ್ಕನಿಗೆ ಇಳಿಬಾರ್ದು, ಮತ್ತು ಆರಲು ಪ್ರಯತ್ನವನ್ನು ಮಾಡಬಾರ್ದು. ಈ ಥರ ಘಟನೆಗಳನ್ನು ನಾವು ನೋಡ್ತೀವಿ ದಿನಮಾನಗಳಲ್ಲಿ. ಹೋಗ್ತಿರುವಂಥ ಟ್ರೈನನ್ನು ಫಾಸ್ಟಾಗಿ ಹೋಗಿ ಹತ್ತುವಂಥದ್ದು ಅಥವಾ ಹೋಗ್ತಿರುವಂಥ ಟ್ರೈನನ್ನು ಎಳೆಯುವಂಥದ್ದು, ಆರುವಂಥದ್ದು, ಈ ಥರ ಕೆಲಸವನ್ನು ಮಾಡಿದರೆ ಏನಾಗುತ್ತೆ, ಅದು ನಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಮಕ್ಕಳೇ, ವಾಹನಗಳು ಓಡಾಡುವ ರಸ್ತೆಯಲ್ಲಿ ಎಂದೂ ಆಟವಾಡಬಾರ್ದು. ಇವನ್ನ ಗಮನಿಸ್ಬೇಕು. ಹೋಗ್ತಿರೋ ಬಸ್ಸು, ಹೋಗ್ತಿರೋ ಟ್ರೈನ್ಗಳು ಯಾವತ್ತೂ ಕೂಡ ಹತ್ತೋದಾಗಲಿ ಎಳೆಯೋದಾಗಲಿ ಮಾಡಿದರೆ ಅಕಸ್ಮಾತ್ ತಲೆಗೆ ಕೆಳಗಡೆ ಬಿದ್ದು ತಲೆಗೆ ಏಟಾಗುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಕೈ ಡ್ಯಾಮೇಜ್ ಆಗುವಂಥ ಕೆಲಸಗಳು ಆಗ್ತಾ ಇರ್ತವೆ ಅಥವಾ ಪ್ರಾಣನೇ ಹೋಗ್ಬೋದು. ಹಾಗಾಗಿ ಈ ಥರ ಮಾಡಬೇಡಿ ಅನ್ನೋದನ್ನು ನಾವು ನೋಡ್ತೇವೆ. ಎಷ್ಟೋ ಘಟನೆಗಳನ್ನು ಟಿ ವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಅಥವಾ ಆ ಥರ ಆಗಿರೋ ಘಟನೆಗಳನ್ನು ನಮ್ಮ ಕಣ್ಣು ಮುಂದೆನೇ ನಾವು ಅಂಥ ಘಟನೆಗಳನ್ನು ನೋಡಿರ್ತೀವಿ. ನೋಡಿ ನಾವೇನಾಗಬೇಕು, ಜಾಗೃತರಾಗಬೇಕು. ಈ ಸಮಾಜವನ್ನು ಜಾಗೃತ ಮಾಡಬೇಕು. ಅಲ್ಲಿ ಬೋರ್ಡ್ಗಳನ್ನ ಹಾಕಿರ್ತಾರೆ, ಬಸ್ ಹೋಗ್ತಾ ಇದೆ ಅನೌನ್ಸ್ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ಕೋಬೇಕು. ಟ್ರೈನಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಕೇಳ್ಕೋಬೇಕು. ಅದರ ಒಳಗಡೆ ಹೋಗಿ ಆ ಟೈಮಿಂಗ್ಸ್ನ ಒಳಗಡೆ ನಾವು ಗಾಡಿಯನ್ನು ಹತ್ತಿ ಕೂತ್ಕೋಬೇಕು ಅಥವಾ ಗಾಡಿ ಸಂಪೂರ್ಣವಾಗಿ ನಿಂತ ಮೇಲೆ ನಾವು ಇಳಿಬೇಕು. ಹಾಗಾಗಿ ಹಾಗೆ ಮಾಡೋ ಮುಖಾಂತರ ನಾವು ಜೀವವನ್ನು ಕಾಪಾಡ್ಕೋಬೋದು. ಹಾಗಾಗಿ ಮತ್ತೆ ವಾಹನಗಳು ಓಡಾಡದೇ ಇರುವಂಥ ರಸ್ತೆಗಳಲ್ಲಿ ನಾವು ಆಟವನ್ನು ಆಡಬಾರ್ದು. ಈ ಉದಾಹರಣೆ,
ಮಕ್ಕಳು ಯಾವುದೇ ಒಂದು ರಜೆ ದಿನಗಳಲ್ಲಿ ರಸ್ತೆಯಲ್ಲಿ ಖಾಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇರ್ತಾರೆ, ಕ್ರಿಕೆಟು, ವಾಲಿಬಾಲು ಏನೋ ಆಟ ಆಡ್ತಿರ್ತಾರೆ. ಅವ್ರದ ಗಮನ ಸಂಪೂರ್ಣವಾಗಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅವರ ಆಟದ ಮೇಲೆ ಇರುತ್ತೆ ವಿನಃ ರಸ್ತೆ ಮೇಲ್ಗಡೆ, ರಸ್ತೆ ಆ ಕಡೆಯಿಂದ ಏನು ಬರುತ್ತೆ, ಈ ಕಡೆಯಿಂದ ಯಾವ ವಾಹನ ಬರುತ್ತೆ ಅಂತೇಳಿ ಅವರಿಗೆ ನೆನಪಿರೋದಿಲ್ಲ. ಹಾಗಾಗಿ ಅಲ್ಲಿ ಕೂಡ ಅಪಘಾತ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ರಸ್ತೆ ಖಾಲಿ ಇರಲಿ ಅಥವಾ ರಸ್ತೆ ಭಾಳ ಬ್ಯುಸಿಯಾಗಿರಲಿ, ನಾವು ಯಾವತ್ತೂ ಕೂಡ ರಸ್ತೆಯಲ್ಲಿ ಆಟವನ್ನು ಆಡಬಾರ್ದು. ಹಾಗೆಯೇ ಸೈಕಲ್ನಲ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಹೋಗುವಾಗ ಬರುವಾಗ ರಸ್ತೆ ಉದ್ದಗಲಕ್ಕೂ ಓಡಾಡಬಾರ್ದು. ಈಗ ಉದಾಹರಣೆ, ನಾವಿಲ್ಲಿ ಒಂದು ಬೋರ್ಡ್ಗಳನ್ನ ಹಾಕಿರ್ತಾರೆ, ಇಲ್ಲಿ ಫುಟ್ಪಾತ್, ಇಲ್ಲಿ ದ್ವಿಚಕ್ರ ವಾಹನಗಳು ಅಥವಾ ಕಾಲ್ನಡಿಗೆ ಪಾದಚಾರಿಗಳು ಅಂತ ಇರುತ್ತೆ. ಇಲ್ಲೇ ಹೋಗ್ಬೇಕು ನಾವು, ಪಾದಚಾರಿಗಳು ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕು, ದ್ವಿಚಕ್ರ ವಾಹನಗಳು ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ 4 ಚಕ್ರದ ವಾಹನಗಳು, 6 ಚಕ್ರದ ವಾಹನಗಳು, ಆಮೇಲೆ ಭಾರದ ವಾಹನಗಳು ಓಡಾಡ್ತಿರ್ತವೆ. ಅವಾಗ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನಾವು ಅದು ಬಿಟ್ಟು ಆ ಪಾದಚಾರಿಗಳು ಈ ರಸ್ತೆಯಲ್ಲಿ ಹೋಗ್ತಾ ಹೋದ್ರೆ ಅಥವಾ ದ್ವಿಚಕ್ರ ಸವಾರರು ಈ ರಸ್ತೆಯಲ್ಲಿ ಹೋಗ್ತಾ ಹೋದ್ರೆ ಅಪಘಾತಗಳಾಗ್ತವೆ. ಹಾಗಾಗಿ ಸೈಕಲನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಥವಾ ಸೈಕಲ್ ರಸ್ತೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಸೈಕಲನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಆ ಕಡೆ ಸೈಕ್ಲಿಂಗ್ ಮಾಡ್ಕೊಳ್ತಾ ಒಂಥರ ಸ್ಪೈಡರ್ ಮ್ಯಾನ್ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಹಾಗೂ ಕೂಡ ಅಪಘಾತ ಆಗುವಂಥ ಚಾನ್ಸಸ್ ಇರುತ್ತೆ, ಪ್ರಾಣ ಕಳ್ಕೊಳ್ಳುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ಪಾದಚಾರಿಗಳು ಕೂಡ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಂಚಾರಿ ನಿಯಮವನ್ನು ಪಾಲಿಸಬೇಕು, ಎಡಗಡೆನೆ ಸಂಚರಿಸಬೇಕು. ಅಲ್ಲಿ ಬೋರ್ಡ್ಗಳಿರುತ್ತೆ, ಬೋರ್ಡ್ಗಳನ್ನು ಓದಬೇಕು ಅಲ್ವಾ. ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಇರುತ್ತೆ, ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ನಿಧಾನ ಓದಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ಹೀಗಾಗಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡಬಾರ್ದು. ಈಗ ಬೈಕ್ ಸವಾರರು ಬೈಕ್ ಓಡಿಸ್ತಾ ಇರ್ತಾರೆ, ಹೆಲ್ಮೆಟನ್ನು ಹಾಕ್ಕೊಳ್ಳೋದೇನೋ ಓಡ್ತಾ ಇರ್ತಾರೆ. ಹಾಗಾಗಿ ಆ ತಿಳುವಳಿಕೆ ಇದೆಯಲ್ಲ, ಹೆಲ್ಮೆಟ್ ಹಾಕ್ತಾನೆ ಹೋದ್ರೆ ಏನಾಗುತ್ತೆ, ಹೆಲ್ಮೆಟನ್ನು ನಾವು ಯಾಕೆ ಹಾಕಬೇಕು ದ್ವಿಚಕ್ರ ವಾಹನದಾರರು. ಹಾಗಾಗಿ ನಾವು ಟಿ ವಿಗಳಲ್ಲಿ ನೋಡ್ತೀವಿ, ಮೊನ್ನೆ ಸಿನಿಮಾ ನಟರು ಕೂಡ ತನ್ನ ಪ್ರಾಣವನ್ನು ಕಳ್ಕೊಂಡ್ರು. ಹಾಗೆಯೇ ಬೇರೆ ಬೇರೆ ರಸ್ತೆಯಲ್ಲಿ ನಮ್ಮ ತಲೆ ಏನೋ ರಸ್ತೆ ಬಿತ್ತು ಅಂದರೆ ಕಲ್ಲಂಗಡಿಯನ್ನು ಹೆಂಗೆ 2 ಭಾಗ ಆಗುತ್ತೋ ಹಂಗೆ 2 ಭಾಗ ಆಗಿಬಿಡುತ್ತೆ, ಮತ್ತೆ ಜೋಡ್ಸಕ್ಕೆ ಬರೋದಿಲ್ಲ, ಪ್ರಾಣ ಹೊರಟೋಗ್ಬಿಡುತ್ತೆ. ಹಾಗಾಗಿ ತಿಳುವಳಿಕೆ ಇರುವವರೆಗೂ ಕೂಡ ತಿಳಿಯುವುದಿಲ್ಲವೇ, ಕೊನೆಗೆ ತಲೆ ಹೋಗುವುದು ನಿಮ್ಮದೇ ಎಂಬುದು ತಿಳಿಯದೆ ಮನೆಯಲ್ಲಿ ನಿಮ್ಮ ನಿರೀಕ್ಷೆಯಲ್ಲಿರುವವರಿಗೆ ಇಂಥ ತಲೆ ಮರಣ ಉಡುಗೊರೆಯನ್ನು ಎಂದಿಗೂ ನೀಡಬೇಡಿ. ಯಾಕೆಂದರೆ ನೀವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಹೊರಗಡೆ ಬಂದಿರ್ತೀರಾ, ದ್ವಿಚಕ್ರ ವಾಹನದಲ್ಲಿ ಬಂದಿರ್ತೀರಾ, ಹೆಲ್ಮೆಟನ್ನು ಧರಿಸ್ತೇನೆ ಬಂದಿರ್ತೀರಾ, ನಿಮ್ಮನ್ನು ಬರಬೇಕಿಗೆ ನಿರೀಕ್ಷೆಯಲ್ಲಿ ನಿಮ್ಮ ಕುಟುಂಬ, ಹೆಂಡತಿ, ಮಕ್ಕಳು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕಾಯ್ತಾ ಇರ್ತಾರೆ. ನೀವು ಅಕಸ್ಮಾತ್ ರಸ್ತೆ ಅಪಘಾತಗಳು ಆಯಿತು ಅಂದರೆ ಅವರು ನೀವೇನು ಕೊಡ್ತೀರಾ, ನಿಮ್ಮ ನಿರೀಕ್ಷೆಯನ್ನು ಕುಟುಂಬದವರು ಹೇಗೆ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕು. ಯಾರೋ ಜೀವಕ್ಕೋಸ್ಕರ ನೀವು ರಕ್ಷಣೆ ಮಾಡೋದು ಬೇಡ, ನಿಮ್ಮ ಜೀವನದ ರಕ್ಷಣೆಗೋಸ್ಕರ, ನಿಮ್ಮ ರಸ್ತೆ ನಿಯಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅದು ಕೂಡ ಹೆಲ್ಮೆಟನ್ನು ಧರಿಸಿ, ಸೀಟ್ ಬೆಲ್ಟನ್ನು ಧರಿಸಿ ವಾಹನವನ್ನು ಚಲನೆ ಮಾಡಿ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಜೊತೆಗೆ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದಾಗ ಅದನ್ನು ನೋಡದಿರುವವರಂತೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಡಿ. ಗಾಯಾಳುಗಳಿಗೆ ಸಹಾಯ ಮಾಡಿ ಅಂಥವರನ್ನು ಶೀಘ್ರವಾಗಿ ಆಸ್ಪತ್ರೆಗೆ ಸೇರಿಸಿ. ಏಕೆಂದರೆ ಜೀವನ ಅಮೂಲ್ಯವಾದದ್ದು. ಯಾರು ಸಹ ಅಪಘಾತಕ್ಕೆ ಒಳಗಾದರೂ
ಮನೆಯಲ್ಲಿನ ಅವಲಂಬಿತರು ಅನಾಥರಾಗಬಾರದು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ರಸ್ತೆಯ ಒಳಗಡೆ ಅಪಘಾತಗಳಾದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಹ್ಯಾಂಡೆಡ್ ಫೋನ್ ತಗೊಂಡ್ಬಿಟ್ಟು ಅದನ್ನು ಫೋಟೋವನ್ನು ಮಾಡ್ತಿರ್ತಾರೆ, ಫೋಟೋ ಕ್ಲಿಕ್ ಮಾಡ್ತಿರ್ತಾರೆ ಅಥವಾ ವಿಡಿಯೋ ಮಾಡ್ತಾ ಇರ್ತಾರೆ, ಅದನ್ನು ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಿರ್ತಾರೆ. ಹಾಗೆ ಮಾಡುವುದನ್ನು ಬಿಟ್ಟು ನಾವು ಮಾನವೀಯತೆಯನ್ನು ತೋರಬೇಕು. ಮಾನವೀಯತೆ ಅಂದರೆ ಏನಪ್ಪ, ಆ ವ್ಯಕ್ತಿ ಅಲ್ಲಿ ಸಡನ್ನಾಗಿ ದುರ್ಘಟನೆ ಆಗಿರುತ್ತೆ, ನಾವು ಅಲ್ಲಿ ಇರ್ತೀವಿ, ಅವನನ್ನು ನೋಡಿ ಅಥವಾ 108 108ಕ್ಕೆ ಫೋನ್ ಮಾಡಿ ಅವನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡಿ, ಅವರ ಫೋನ್ ಇದ್ದರೆ ಆ ಫೋನ್ ತಗೊಂಡು ಅವರ ಸಂಬಂಧಿಕರಿಗೆ ವಿಷಯವನ್ನು ಮುಟ್ಟಿಸಿ ಅವರು ಬರುವ ತನಕ ನಾವು ಹಾಸ್ಪಿಟ್ಲಲ್ಲಿ ಇದ್ದು ಅವರ ಜೀವನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದರೆ ಅವರನ್ನು ನಂಬಿಕೊಂಡಿರುವಂಥ ಕುಟುಂಬಕ್ಕೆ ನಾವು ಒಂದು ರೀತಿಯ ಮಾನವೀಯತೆಯನ್ನು ತೋರಿಸ್ದಂಗಾಗುತ್ತೆ. ಹಾಗಾಗಿ ಆ ರೀತಿಯನ್ನು ನೀವು ಇವತ್ತಿನ ವಿದ್ಯಾರ್ಥಿ ಸಮೂಹ ಮಾಡಬೇಕು. ಆ ರೀತಿಯ ಒಂದು ಜಾಗೃತಿಯನ್ನು ಮಾಡಿದರೆ ಈ ಥರ ನಾವು ಕೂಡ ಬೇರೆಯವರಿಗೆ ಮಾರ್ಗದರ್ಶನ ವ್ಯಕ್ತಿಗಳಾಗಿರ್ತೇವೆ, ಒಂದು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗ್ತೇವೆ. ಆ ಅಪಘಾತಕ್ಕೊಳಗಾದಂಥ ವ್ಯಕ್ತಿ ಬದುಕಿದ್ರೆ ಅವನಿಗೆ ಒಂದು ರೀತಿಯ ದೇವರಿನ ಸಮಾನವಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ರಸ್ತೆಗಳು ಸೇರುವ ವೃತ್ತಗಳಲ್ಲಿ ಸಿಗ್ನಲ್ಗಳು, ಈಗ ಉದಾಹರಣೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ರಸ್ತೆ 4 ರಸ್ತೆಗಳಿರ್ತವೆ, ಮಧ್ಯೆ ಇಲ್ಲಿ ಸಿಗ್ನಲ್ಗಳಿರುತ್ತೆ, ಕೆಂಪು, ಹಳದಿ, ಹಸಿರು ಅಲ್ವಾ, ಲಾಲ್, ಹರ್, ಬೀರ್. ಆ 3 ಬಣ್ಣ, ಕೆಂಪು ಬಣ್ಣ ಹಾಕಿದ ತಕ್ಷಣ ನಾವು ನಿಂತ್ಕೋಬೇಕು, ಹಳದಿ ಬಣ್ಣ ಹಾಕಿದ ತಕ್ಷಣ ರೆಡಿ ಆಗಬೇಕು, ಹಸಿರು ಬಣ್ಣ ಹಾಕಿದ ತಕ್ಷಣ ಹೊರಡಬೇಕು. ಇದು ಅಲ್ಲಿನ ರಸ್ತೆ ನಿಯಮ. ನಾವೇನು ಮಾಡ್ತೀವಿ, ಆ ಸಿಗ್ನಲ್ಗಳನ್ನು ನೋಡ್ದೇನೆ ಸಿಗ್ನಲನ್ನು ಜಂಪ್ ಮಾಡಿಬಿಟ್ಟು ಹೋಗ್ಬಿಟ್ರೆ, ಪೊಲೀಸ್ನವರಿಗೋಸ್ಕರ ಅಥವಾ ನಾವೆಲ್ಲ ತುರ್ತ ಕೆಲಸ ಅಂತ ಹೊರಟ್ಬಿಟ್ರೆ ಅಲ್ಲಿ ಅಪಘಾತ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ಜಾಗರೂಕರಾಗಿ ರಸ್ತೆಯ ಈ ದೀಪಗಳನ್ನು ನೋಡಬೇಕು. ಲಾಲ್, ಹರ್, ಪೀರ್ ಇವು ಯಾವ್ಯಾವ ಬಣ್ಣವನ್ನು ಸೂಚಿಸಿರ್ತವೋ ಆಗ ನಾವು ಗಾಡಿಯನ್ನು ಮೂವ್ ಮಾಡಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ, ಅಪಘಾತದಿಂದ ನಾವು ವಂಚಿತರಿಗೆ ಒಳಗಾಗ್ಬೋದು ಅಥವಾ ನಮ್ಮ ಪಾಲನೆಯನ್ನು ಮಾಡುವಂಥದ್ದು. ಎಲ್ಲರೂ ಕೂಡ ಸುರಕ್ಷಿತವಾಗಿ ಬದುಕಬೇಕು, ಜೊತೆಗೆ ಬದುಕಲು ಬಿಡಬೇಕು. ಇದು ಪಾಲಿಸಬೇಕಾದಂಥ ಸಿದ್ಧಾಂತವಾಗಿದೆ. ಹಾಗಾಗಿ ರಸ್ತೆ ನಿಯಮಗಳನ್ನು ನಾವು ಪಾಲಿಸಿದರೆ ನಾವು ಆರೋಗ್ಯವಾಗಿ ಸುರಕ್ಷಿತವಾಗಿರ್ತೇವೆ. ನಾವು ಸುರಕ್ಷಿತವಾಗಿದ್ದು ಬೇರೆಯವರು ಕೂಡ ಸುರಕ್ಷಿತವಾಗಿದ್ದರೆ ಒಂದು ಒಳ್ಳೆಯ ಜೀವನವನ್ನು ಕಟ್ಕೋಬೋದು ಅನ್ನೋ ಮಾತನ್ನು ಈ ಪಾಠದಲ್ಲಿ ಲೇಖಕರಾದಂತಹ ಡಾಕ್ಟರ್ ರಮೇಶ್ ಬಿಲಂಜಿ ಅವರು ಹೇಳ್ತಾ ಹೋಗ್ತಾರೆ. ಆದರೆ ಮಕ್ಕಳೇ, ಇದಿಷ್ಟು ಈ ಪಾಠದ ಒಂದು ಸಾರಾಂಶ. ಈಗ ಒಂದು ಕೆಲವೊಂದು ಶಬ್ದಾರ್ಥಗಳನ್ನು ನೋಡ್ತಾ ಹೋಗೋಣ. ಬೆಡಂ 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 ಅಂದ್ರೆ ವಿವೇಚನೆ. ವಿವೇಚನೆ ಇಲ್ಲದ, ವಿವೇಚನೆ ಇಲ್ಲದ. ಘಂ ಘಂ ದುಃಖ. ಘಂ ಅಂದ್ರೆ ದುಃಖ. ಸೌಗತ್ ಸೌಗತ್. ಉಡುಗೊರೆ ಉಡುಗೊರೆ. ಹಾಂ ಚುರಾನ, ಹಾಂ ಚುರಾನ. ಕಣ್ಣು ತಪ್ಪಿಸು. ಕಣ್ಣು ತಪ್ಪಿಸು. ಫರ್ನ ಬೇಗ, ಫೈರ್ನ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕರೆಸ್ತಾರೆ.
ಬೇಗ. ಹಾಗಾಗಿ ಇದಿಷ್ಟು ಒಂದು ಪಾಠದ ಒಂದು ಸಾರಾಂಶ ಮತ್ತು ಪಾಠದ ಶಬ್ದಾರ್ಥಗಳನ್ನ ನೋಡಿದ್ದೀರ ಮಕ್ಕಳೇ. ನಾಳೆ ಬರುವಾಗ ನಾವು ಓದ್ಕೊಂಡು ಅಭ್ಯಾಸ ಮಾಡಿಕೊಂಡು ಬನ್ನಿ.